ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಉಪ್ಪಿನಂಗಡಿಯಲ್ಲಿ ಲಕ್ಷ್ಮೀ ವೆಂಕಟೇಶ್ ಟ್ರೇಡರ್ಸ್ ಅಂತೇಳಿ ಅಲ್ಲಿಗೆ ಒಂದು ಸೈಡಿಗೆ ಹಾಕಿದ್ದೆ. ಅವರಿಗೆ ಅಕ್ಕಿ ಹುಡಿ ಅಂತ ಹೇಳಿದಂತೆ ಇವರು ಅಕ್ಕಿ ರವೆ ಹಾಕಿದ್ದಾರೆ. ಸೊ ಹಾಗಾಗಿ ಬಂದದಕ್ಕೆ ಸುಂಕ ಇಲ್ಲ ಅಂತ ಅಂದ್ಕೊಂಡೆ, ಬಟ್ ಒಂದು ಗೋಣಿ ತಗೊಂಡ್ರು ಅಕ್ಕಿ ರವೆ. ಸೊ ಅದನ್ನೆಲ್ಲ ತಗೊಂಡು ಎಂತೆಲ್ಲ ಒಂದು 2 ಕಡಲೆ ಹುಡಿ ಡಾಲ್ಡ ತಗೊಂಡಾಯಿತು. ಈಗ ಇಲ್ಲಿಂದ ಸೀದಾ ಹೊರಡುದು. ಇನ್ನು ಬರುವಾಗೆಲ್ಲ ಐಟಮ್ ತಗೊಳ್ಳಿಕ್ಕಿಲ್ಲ, ಅದೊಂದು ದೊಡ್ಡ ಒಂದು ತಲೆ ಬಿಸಿ ಕಮ್ಮಿ ಆಯಿತು ನಮ್ಮದು ಅಲ್ಲ ಜಿನೈತಿ. ಅದೇ ಈಗ ಇಲ್ಲಿಂದ ಹೊರಡುವ, ಲೇಟ್ ಮಾಡಲಿಕ್ಕಿಲ್ಲ, ಇಲ್ಲಾಂದರೆ ಇಲ್ಲಿ 1 ಗಂಟೆ ಆಗ್ತದೆ. ಬಟ್ ಇವತ್ತು ನಮ್ಮ ಎಂತ ಶುಭಗಳಿಗೆ ಹಸಿ ಆಗ್ತುಂಟಾ ಮತ್ತೆ ಅದು ಅದೇ ತುಂಬ ಲೇಟ್ ಆಯಿತು. ಗಂಟೆ ಎಷ್ಟಾಯಿತು ಮಾರ್ರೆ? 1:48 ದಿನ ಇದೆ. ಇವತ್ತಲ್ಲಿ ನಾವು ಎಲ್ಲಿರ್ತಿದ್ವಿ? ವಾಣಿವಿಲಾಸದಲ್ಲಿ ಇರ್ತಿದ್ವಿ. ಎಂಥ ಅವಸ್ಥೆ ಮಾರ್ರೆ. ಬನ್ನಿ ಈಗ ಇಲ್ಲಿಂದ ಸೀದಾ ಹೊರಡುದು. ಎಲ್ಲಿ ಸಹ ಸ್ಟಾಪ್ ಇಲ್ಲ. ಎಲ್ಲಿ ಇರುದು ಇನ್ನು? ಅಲ್ಲಿ ಕಾಮತ್ತಲ್ಲಿ. ನಮಗೆ ಈ ಕಡೆಯಿಂದ ಹೋಗ್ಲಿಕ್ಕೆ ಆಗ್ತದೆ, ಬಟ್ ಅಲ್ಲಿ ಯಾಕೋ ಭಯ ಆಗ್ತುಂಟು. ಜುನೈದ್ ಬಾಯಿ ಕೂಡ ಧೈರ್ಯದಲ್ಲಿ ಇಲ್ಲ. ಬಾಕಿ ಆದ್ರೆ ಮತ್ತೆ ನಮ್ಮ ಅದೃಷ್ಟ ಸರಿ ಇಲ್ಲ. ನಮ್ಮ ಗಾಂಡು ನಸೀಬಲ್ಲಿದ್ದೇವೆ ನಾವು. ಅದು ದೊಡ್ಡ ಉಪದ್ರ. ಆ ಕಡೆಯಿಂದ ಹೋಗ್ತಾ ಇದ್ವಿ. ಈಗ ಮಳೆ ಅಲ್ಲ, ಮಳೆ ಬಂದಾಗಿಂದ ಅಲ್ಲಿ ಸ್ವಲ್ಪ ಕೆಸರಾಗಿತ್ತು. ಮಳೆ ಬರದಿದ್ದಾಗಲೇ ಕೆಸರಿತ್ತು. ಈಗ ಮಳೆ ಬಂದಾದ್ಮೇಲೆ ಯಾವ ಥರ ಆಗಿದೆ ಅಂತ ಗೊತ್ತಿಲ್ಲ. ಬಟ್ ಈಗ ಇಲ್ಲಿಂದ ಸೈಟ್ ಹೋಗಿ ಅಲ್ಲಿಂದ ರೈಟ್ ತಗೊಂಡು ಮತ್ತೆ ಇದೇ ಹೈವೇಲಿ ಹೋಗಬೇಕು ನಾವು ಸೀದಾ. ಮೇಲೆ ಒಂದು ಬ್ರಿಡ್ಜ್ ಕಾಣಿಸ್ತಾ ಉಂಟಲ್ಲ, ಅದು ಸೀದಾ ಹೋಗಿ ಗುಂಡ್ಯ ಮತ್ತು ಇಲ್ಲಿಗೆ ಹೋಗ್ತದೆ, ಬೆಂಗಳೂರಿಗೆ, ಟಾಪ್ ಆ್ಯಂಡ್ ಟಾಪು. ಬಟ್ ಈ ಕಡೆಯಿಂದ ನಾವು ಬರ್ತಾ ಇದ್ವಿ ಮಾರ. ಇಲ್ಲೆಲ್ಲ ಬ್ಲಾಕ್ ಮಾಡಿ ಹಾಕಿದ್ದಾರೆ, ಎಂತಂತ ಗೊತ್ತಿಲ್ಲ. ಬಟ್ ಇನ್ನೂ ಸಹ ಈ ಬೋರ್ಡ್ ಒಂದು ತೆರವುಗೊಳಿಸಲಿಲ್ಲಲ್ಲ ಮಾರೆ. ಬೆಂಗಳೂರು 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 ಅಂತ. ಬೆಂಗಳೂರು ಇಲ್ಲಿ ಯಾರು ಅವನ ಅಪ್ಪನ ಮನೆಗೆ ಹೋಗೋದಾ ಈ ಕಡೆಯಿಂದ? ನೋಡಿ ಬೆಂಗಳೂರು ಆ ಕಡೆಯಿಂದ ಹಾಕಿದ್ದಾರೆ. ಕುರ್ದು ಹಾಕುದಾ ಅಂತ ಎಂತಂತ ಗೊತ್ತಾಗೋದಿಲ್ಲ. ಇಲ್ಲಿ ಸಹ ನೋಡಿ ಎಂತ, ಇಲ್ಲಿ ಒಂದು ಅವಸ್ಥೆ ನೋಡಿ. ಪುತ್ತೂರು ಯಾರೋ ಮಾರ್ಕ್ ಮೇಲೆ ಒಂದು ಆ ಕಡೆ ಉಂಟು, ಒಂದು ಈ ಕಡೆ ಉಂಟು. ಅಲ್ಲಿ ಬೆಂಗಳೂರು ಅಂತ ಹಾಕಿದ್ದಾರೆ ಈ ಕಡೆಗೆ, ಅದನ್ನು ಉಜ್ಜಿ ಹಾಕಿದ್ದಾರೆ. ಎಂತ ಕುರ್ದು ಕೆಲಸ ಮಾಡ್ತಾರಾ ಎಂತಂತ ಗೊತ್ತಾಗ್ತಾ ಇಲ್ಲ. ಅಲ್ಲ ಮಾರೆ, ಈ ರಸ್ತೆ ಹೋಗುದು ಫಸ್ಟ್ ಆಫ್ ಆಲ್ ಎಲ್ಲಿಗೆ ಅಂತ ಹೇಳಿದರೆ ನಮ್ಮ ಮಂಗಳೂರಿಗೆ, ಆಯಿತಾ? ಮಂಗಳೂರು ಆ ಕಡೆ ಈ ಕಡೆ ಕಲ್ಲಡ್ಕ ಮನೆಗೆ ಹೋಗ್ತದೆ. ಇವರೆಲ್ಲ ಈ ಕಡೆಗೆ ಬೆಂಗಳೂರಿಗೆ ಹೋಗಿ ಅಂತ ಬೋರ್ಡ್ ಹಾಕಿದರೆ ಯಾರಾದರೂ ಗೊತ್ತಿಲ್ಲದವ್ರು ಇರ್ತಾರೆ ಪಾಪ. ಗೊತ್ತಿಲ್ಲದವ್ರು ಎಂತ ಮಾಡಬೇಕು? ಈ ಕಡೆಯಿಂದ ಹೋಗಿ ಮಂಗಳೂರಿಗೆ ಸೇರಿ ಅಲ್ಲಿಂದ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಅಲ್ಲ, ಹೋಗ್ತದೆ. ಬಟ್ ಎಷ್ಟು ಲಾಂಗ್ ಆಗಿ ಹೋಗ್ಬೇಕು ಮಾರ್ರೆ. ಈ ಕಡೆಯಿಂದ ಹತ್ತಿರ ಅಲ್ವಾ? ಎಂತ ಅಂತ ಗೊತ್ತಿಲ್ಲ. ಈ ಮಂಗಳೂರು ರೋಡಲ್ಲಿ ಎಲ್ಲೆಲ್ಲಿಂದ ಕಳಿಸಿ ಈ ಕಡೆಯಿಂದ ಸಹ ಹೋಗ್ತದೆ. ಎಲ್ಲಿಂದ? ಪುತ್ತೂರಾಗಿ ಮೈಸೂರಾಗಿ ಹೋಗ್ತದೆ ಈ ಕಡೆಯಿಂದ. ಬಟ್ ಅದೆಲ್ಲ ಲಾಂಗ್. ಆ ಕಡೆಯಿಂದ ಸುಲಭದಿಂದ ಹೋಗ್ಲಿಕ್ಕೆ ಆಗ್ತದೆ. ಎಲ್ಲ ಕುರ್ದು ಎಣ್ಣೆ ನಶೆಯಲ್ಲಿ ಇರೋದು ಅಂತ ಇಲ್ಲಿ ಕೆಲಸ ಮಾಡುವವರೆಲ್ಲ. ಕೆಲಸ ಮಾಡುವಾದರೆ ಎಣ್ಣೆ ನಶೆಯಲ್ಲಿ ಇರ್ತಾರೆ ಅಂತ ಅನ್ಕೊಳ್ಳುವ. ಅಲ್ಲಿರೋ ಇಂಜಿನಿಯರ್ ಅವ ಎಂತ ಸಾಯ್ತಾ ಇದ್ದಾನೆ ಮಾರೆ. ಅಲ್ಲ, ಇಲ್ಲಿ ಜನಗಳು ಅವರು ತಲೆಗೆ ತಗೊಳ್ತಾ ಇಲ್ವ? ಯಾರಾದರೂ ನಾವು ಸಹ ಹೀಗೆ ಅಲ್ವಾ? ಎಲ್ಲಿಯಾದರೂ ಹೋಗಿರ್ತೇವೆ, ಅಲ್ಲಿ ನಮಗೆ ರೂಟ್ ಗೊತ್ತಿರೋದಿಲ್ಲ. ಸಡನ್ನಾಗಿ ನಾವು ಈ ಬೋರ್ಡನ್ನೆಲ್ಲ ನಂಬಿಕೊಂಡು ಹೋದರೆ ಕುತ್ತಮಂಡೆ ಮಾರೆ. ಎಂಕು ಪಣಂಬೂರಿಗೆ ಹೋದಾಗ ಆಯ್ತು, ಆ ಥರದೊಂದು ಅವಸ್ಥೆ. ಇಲ್ಲಿ ನೋಡಿ ನೀರು ಒಳ್ಳೆದುಂಟು ಮಾರೆ, ತೊಂದರೆ ಇಲ್ಲ. ಇಲ್ಲಿಂದ ನೋಡಿ ಮಂಗಳೂರಿಗೆ ಓವರ್ ಬ್ರಿಡ್ಜ್ ಕೊಟ್ಟದ್ದು. ಮುಂಚೆಲ್ಲ ಇಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಚಿಕ್ಕ ಸಣ್ಣದೊಂದು ರೋಡ್ ಇತ್ತು. ಬಟ್ ಈಗೆಲ್ಲ ಅಭಿವೃದ್ಧಿ ಆಗಿದೆ. ನಮಗೆ ಆ ಕಡೆಯಿಂದ ಹೋಗ್ಲಿಕ್ಕೆಲ್ಲ ನಾವಿಲ್ಲಿಂದ ಲೆಫ್ಟ್ ತಗೊಂಡು ಹೋಗಬೇಕು. ಇದು ಇಲ್ಲಿಂದ ಸೀದಾ ಹೋದರೆ ಪುತ್ತೂರಿಗೇನೆ, ನಾನ್ ಸ್ಟಾಪ್ ಆಗಿ ಪುತ್ತೂರಿಗೆ ಸೇರ್ತದೆ. ಒಂದೇ ಸ್ಟ್ರಕ್ಟ್ ಸೀದಾ ಬೊಲ್ವಾರ್ ಆಗಿ. ಸೊ ಬೊಲ್ವಾರು ರೋಡ್ ಬಂದ್ ಮಾಡಿದಾರಂತೆ. ಅದೆಂತಂತ ಗೊತ್ತಿಲ್ಲ, ಅದು ಮುಂದೆ ನೋಡುವ ಹೌದಾ ಅಲ್ವಾ ಅಂತೇಳಿ. ಹೋದ ವಾರ ಬಂದಿತ್ತು, ಈ ವಾರ ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಉಪ್ಪಿನಂಗಡಿಯಿಂದ ಕೋಡಿಯಾಡಿ ತನಕ ಒಳ್ಳೆ ಟಾಪ್ ಆ್ಯಂಡ್ ಟಾಪ್ ಹೈವೇ ಅಂತ ಅಂದ್ಕೊಳ್ಳಿ. ಈಗ ಇಲ್ಲಿಂದ ಸ್ವಲ್ಪ ಕಾಂಕ್ರೀಟೀಕರಣ ಈ ಕಡೆಯಿಂದ ಬಿಟ್ಟಿದ್ದಾರೆ. ಹೋದ ವಾರ ಎಲ್ಲ ನಾವು ಆ ಕಡೆಯಿಂದ ಹೋಗ್ತಾ ಇದ್ವಿ, ಇದು ಬಂದಿತ್ತು. ಸೊ ಆ ಕಡೆಯಿಂದ ಹೋಗ್ತಾ ಇದ್ವಿ. ಇದೊಂದು ಎಕ್ಸ್ಪೀರಿಯನ್ಸ್ ಮಾಡುವ. ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ಲ ನಾವು ಇಲ್ಲಿಂದ ಒಂದು 1.5 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಇದೇ ಥರ ಉಂಟು. ಅದಾದಮೇಲೆ ಮತ್ತೆ ದರಿದ್ರ ರೋಡ್ ಸಿಗ್ತದೆ. ಅಲ್ಲೆಲ್ಲಿ ಗುಂಡಿ ಬಿದ್ದಿದೆ. ಅದು ಸಹ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಎಂಥದಕ್ಕೆ ಮಾರೆ ಇಷ್ಟು ಗ್ಯಾಪ್ ಬಿಟ್ಟದ್ದು? ಎಂಥದಕ್ಕೆ ಇದು ಈ ಥರ ಗ್ಯಾಪ್ ಬಿಟ್ಟದ್ದು? ಮಾತ್ರ ಬರುವವರೆಲ್ಲ ಡೇಂಜರ್. ಸ್ವಲ್ಪ ಮೆಲ್ಲ ಬನ್ನಿ ಆಯಿತಾ? ಇಲ್ಲೆಲ್ಲ ನೋಡಿ ಗೊತ್ತಾಗೋದಿಲ್ಲ. ಇಲ್ಲಿ ಡಿವೈಡ್ರ್ ಇನ್ನೂ ಕೂಡ ಹಾಕಲಿಲ್ಲ. ಅಲ್ಲಿ ನೀರು ತುಂಬಿಕೊಂಡಿದೆ. ಯಾರಾದರೂ ಸ್ಪೀಡಲ್ಲಿ ಬಂದು ಅದಕ್ಕೆ ಬಿಟ್ಟರೆ ಗಾಡಿ 2 ಬಲ್ಟಿ ಆರಾಮ್ಸೆ ಬನ್ನಿ. ಮತ್ತು ಇದರಲ್ಲಿ ಒಂದೇ ಟೆನ್ಷನ್, ಫುಲ್ಲು ಗಾಡಿ ಕುಣಿತದೆ ಅಂತೇಳಿ. ನೋಡಿ ಈಗಲೇ ಕಾಣ್ತಾ ಇರ್ಬೋದು ನಿಮಗೆ, ಗಾಡಿ ಕುಣಿತಾ ಉಂಟು. ಲೆವೆಲ್ ಇರೋದಿಲ್ಲ ಅಲ್ಲ. ಮತ್ತು ಇನ್ನೊಂದು ಟೈರ್ ಸವಿತದೆ, ಅದೊಂದು ದೊಡ್ಡ ಉಪದ್ರ.
ನೋಡಿ ಈ ಥರ ಆಗಿದೆ ಪುತ್ತೂರಿದ್ದ ಅವಸ್ಥೆ. ಬಟ್ ಒಳ್ಳೆಯದು, ಒಳ್ಳೆ ಇಲ್ಲಿದ್ದು MLA ಅಶೋಕ್ ರೈ ಅವರು ಚಿನ್ನ ಅಂತ ಅಂದ್ಕೊಳ್ಳಿ. ನಮ್ಮಲ್ಲಿ ಒಬ್ಬರು ಇದ್ದಾರೆ, ಹೇಳಿ ಪ್ರಯೋಜನ ಇಲ್ಲ. ಎಂಥ ಕೆಲಸ ಬೇಕು ಅದನ್ನೆಲ್ಲ ಮಾಡಿದ್ದಾರೆ ಮಾರೆ. ಅದೊಂದು ಪುತ್ತೂರಿನ ಜನರಿಗೆ ಸಿಕ್ಕಿದ ಒಂದು ಎಂಥ ಮುತ್ತು ಅಂತ ಹೇಳಬೇಕು ಅಷ್ಟೇ. ಇಲ್ಲಿಂದ ಮತ್ತೆ ಈ ಥರ ಹಾಳಾದ ರೋಡ್ ಸಿಗ್ತದೆ. ಇದು ಕೂಡ ಕನ್ಸ್ಟ್ರಕ್ಷನ್ ನಡೀತದೆ ಅಂತ ಕಾಣ್ತದೆ, ಮತ್ತೆ ಎಂತ ಅಂತ ಗೊತ್ತಿಲ್ಲ. ಬನ್ನಿ ಈಗ ಇಲ್ಲಿಂದ ಆರಾಮ್ಸೆ ಹೋಗುವ. ಎಂಥದ್ದು ಗಡಿಬಿಡಿ ಮಾಡಲಿಕ್ಕೆ ಇಲ್ಲ. ಈಗ ಸ್ಪೀಡ್ ಹೋದರೆ ಸಹ ಗೊತ್ತಾಗೋದಿಲ್ಲ. ಇಂಥ ನೀರು ತುಂಬಿದ ಜಾಗದಲ್ಲೆಲ್ಲ ಗುಂಡಿರ್ತದೆ, ಸಡನ್ನಾಗಿ ಬಿಟ್ಟರೆ ಎಂಥದೊಂದು ಕಟ್ಟಾಗಲಿಕ್ಕೆ ಆಯಿತು. ಅದೆಲ್ಲ ದೊಡ್ಡ ಉಪದ್ರ. ಹಾಗಾಗಿ ಜೋಪಾನವಾಗಿ ಹೋಗ್ತಾ ಇದ್ದೇವೆ. ಮೈನ್ ಹೈವೇಯಿಂದ ಎಕ್ಸಿಟ್ ತಗೊಂಡು ಈಗ ಒಳಗಿನ ರೋಡಲ್ಲಿ ಹೋಗ್ತಾ ಇದ್ದೇವೆ. ಅಲ್ಲಿ ರೋಡ್ ಬಿಡುವುದಿಲ್ಲಂತೆ. ಅಲ್ಲಿ ಅದು ಸೀದಾ ಹೋದರೆ ಬೊಲ್ವಾರ ಆಗಿ ಸೇರ್ತದೆ, ಸ್ಟ್ರೈಟ್ ಹೋದರೆ ಆ ಕಡೆಯಿಂದ. ಎಂತ ಅಂತ ಗೊತ್ತಿಲ್ಲ. ಅಲ್ಲಿ ಹಾರಾಡಿಯಲ್ಲಿ ರೈಲ್ವೆ ಬ್ರಿಡ್ಜ್ ಇದೆ ಅಂತದ ಕನ್ಸ್ಟ್ರಕ್ಷನ್ ನಡೀತಾ ಉಂಟಂತ ವಿಷಯ. ಈಗ ಇಲ್ಲಿಂದ ನಾವು APMC ರೋಡಲ್ಲಿ ಹೋಗ್ತಾ ಇರೋದು. ಆರಾಮ್ಸೆ ಹೋಗಬೇಕು. ಬನ್ನಿ ಆರಾಮ್ಸೆ ಹೋಗುವ. ಈ ಕಡೆಯಿಂದ ಬರಲಿಕ್ಕೆ ಒಂಥರ ಆಗೋದು. ಯಾಕಂತ ಹೇಳಿದರೆ ನೋಡಿ, ಒಂದು ಗಾಡಿ ಪಾಸ್ ಆಗಲಿಕ್ಕೆ ಈ ಕಡೆಯಿಂದ ನಿಲ್ಲಿಸಿದ್ದು. ಯಾಕಂತ ಹೇಳಿದರೆ ಅಲ್ಲಿ ನೋಡಿ ಕೆಳಗಡೆ ಯಾವ ಥರ ಉಂಟಂತೇಳಿ, ಅದಕ್ಕೆ ಅಲ್ಲಿ ಕೆಳಗೆ ಇಳಿಸಿದ್ರೆ ಫುಲ್ಲು ತಾಗ್ತದೆ, ಮತ್ತು ಬಂಪರೆಲ್ಲ ತುಂಡಾಗಿ ಹೋಗ್ತದೆ. ಅದಕ್ಕೆ ಈ ಕಡೆಯಿಂದ ಸೈಡಿಂದ ನೋಡಿಕೊಂಡು ಹೋಗಬೇಕು. ನೋಡಿ ಕಾರವರೆಲ್ಲ ಇಳಿಸ್ತಾರೆ ಮಾರೆ. ಬಟ್ ನಮ್ಮದು ಆ ಕಡೆಯಿಂದ ಇಳಿಸ್ಬೋದು, ಈ ಕಡೆಯಿಂದ ತುಂಬ ದೊಡ್ಡ ಇದು ಉಂಟಲ್ಲ. ಹಾಂ, ಚಡಿ ಜಾಸ್ತಿ ಉಂಟು. ಬನ್ನಿ ಈಗ ಇಲ್ಲಿಂದ ಬಿಟ್ಟರೆ ಸೀದಾ ನಾನ್ ಸ್ಟಾಪ್ ಆಗಿ ಸಾಲ್ಮರ APMC ಆಗಿ ಸೀದಾ ಪುತ್ತೂರು ಜಂಕ್ಷನ್ಗೆ ಈ ರೋಡ್ ಸೇರ್ತದೆ. ಡೈರೆಕ್ಟಾಗಿ ಹೋದರೆ ಚಲೋ ಗೈಸ್, ಆರಾಮ್ಸೆ ಹೋಗುವ. ಆ ಕಡೆಯಿಂದ ಮೈನ್ ಹೈವೇ ಬಂದ್ ಮಾಡಿದ್ದಕ್ಕೆ ಗೌರ್ಮೆಂಟ್ ಬಸ್ ಎಲ್ಲ ಈ ಕಡೆಯಿಂದ ಬರ್ತಾ ಉಂಟು ನೋಡಿ. ಇಲ್ಲದಿದ್ದರೆ ಇದು ಬೊಲ್ವಾರ ಆಗಿ ಆ ಕಡೆಯಿಂದ ಹೋಗ್ತಾ ಇತ್ತು ಮೈನ್ ರೋಡಿಂದ. ಅಲ್ಲಿಂದ ಅಲ್ಲಿ ಎಂತಂತ ಹೇಳಿದರೆ ಇದೆ ರೈಲ್ವೆ ಬ್ರಿಡ್ಜ್ ಇದೆ ಅಂಥದ್ದು ಕೆಲಸ ನಡೀತಾ ಉಂಟು. ಹಾಗಾಗಿ ಎಲ್ಲ ಗಾಡಿ ಈ ಕಡೆಯಿಂದನೇ ಬಿಟ್ಟಿದ್ದಾರೆ. ಈ ಕಡೆಯಿಂದ ಬಿಟ್ಟು ಇಲ್ಲೆಲ್ಲ ಫುಲ್ ಬ್ಲಾಕ್ ಆಗ್ತಾ ಉಂಟು. ಮುಂಚೆ ಈ ಕಡೆಯಿಂದ ಅಷ್ಟು ಗಾಡಿ ಬರ್ತಾ ಇರಲಿಲ್ಲ. ಈಗ ಎಲ್ಲ ಹೈವೇ ಟು ಹೈವೇ ಹೋಗ್ತಾ ಇದ್ರು. ಬಟ್ ಪುತ್ತೂರಿಗೆಲ್ಲ ಬರೋದಾದರೆ, ಸಿಟಿಗೆಲ್ಲ ಬರೋದಾದರೆ ಈ ಕಡೆಯಿಂದ ಬೆಸ್ಟ್ ರೋಡು. ಬಟ್ ಇವರಿಗೆ ಬಸ್ ಸ್ಟ್ಯಾಂಡ್ ಎಲ್ಲ ಆ ಕಡೆ ಇರೋದ್ರಿಂದ, ಬಸ್ ಸ್ಟ್ಯಾಂಡ್ ಅಂತ ಹೇಳಿದರೆ ಸ್ಟಾಪ್ ಎಲ್ಲ ಬೊಲ್ವಾರಲ್ಲೆಲ್ಲ ಸ್ಟಾಪ್ ಇರ್ತದೆ. ಸೊ ಆ ಕಡೆಯಿಂದನೇ ಹೋಗ್ತಾಯಿದ್ರು. ಈಗ ರಸ್ತೆ ಬಂದಾಗಿರೋದ್ರಿಂದ ಎಲ್ಲ ಗಾಡಿ ಈ ಕಡೆಯಿಂದ ಬರ್ತಾ ಉಂಟು. ಈಗ ಇಲ್ಲಿ ಒಂದು ರೋಡ್ ಒಳ್ಳೇದಿತ್ತು ಮಾರೆ. ಇನ್ನು ಇಂಥ ಗಾಡಿಗಳು, ದೊಡ್ಡ ಗಾಡಿಗಳು ಮತ್ತು ಈಗ ಲಾರಿಗಳೆಲ್ಲ ಬಂದರೆ ಮತ್ತು ಇದು ಸಹ ರಾಡಿಯಾಗಿ ಹೋಗ್ತದೆ. ಅದೊಂದು ದೊಡ್ಡ ಉಪದ್ರ. ಆ ಬಸ್ಸಿನ ಹಿಂದ್ಗಡೆ ಒಂದು ಲೈನ್ ಬರ್ತಿದ್ದಾರೆ ನೋಡಿ, ಅಪಾಯಕಾರಿ ಚಾಲನೆ ಮಾಡಿದಲ್ಲಿ ಸಂಪರ್ಕಿಸಿ ಅಂತೇಳಿ. ಅಲ್ಲಿ ಕೆಳಗಡೆ ನಂಬರ್ ಇತ್ತು ಮಾರೆ, ಅವತ್ತೆಲ್ಲ ಇರ್ತಾ ಇತ್ತು. ಈಗ ಅದನ್ನು ಡ್ರೈವರ್ಗಳೇ ತೆಗೆದಿದ್ದಾರಾ ಅಥವಾ ಹೇಗೂ ಅದು ಅವರೇ ತೆಗಿಲಿಕ್ಕೆ ಸಾಧ್ಯ ಅಲ್ಲ, ಡಿಪ್ಪೋದವರು ತೆಗೆದಿದ್ದಾರೆ ಎಂತ ಅಂತ ಗೊತ್ತಿಲ್ಲ. ಒಂದು ವೇಳೆ ಫೋನ್ ಮಾಡಿ ಹೇಳಿದರೆ ಇಂತೆಲ್ಲ ವ್ಯವಸ್ಥೆ ಮಾರ್ರೆ. ಮತ್ತು ಅವರಿಗೆ ಸಹ ಟೈಮಿಂಗ್ ಉಂಟು ಪಾಪ, ಅದು ಹೇಳಲಿಕ್ಕೆ ಬಾರ್ದು. ಬಟ್ ಕೆಲವೊಂದು ಡ್ರೈವರ್ಗಳಿರ್ತಾರೆ ಎಂತ ಹೋಗುದು ಮಾರ, ಒಟ್ರಾಸಿ ಬಾ ಗೌರ್ಮೆಂಟ್ ಬಸ್ ಎದುರಿಂದ ಬಂದಾಗಲೇ ಹೆದರಿಕೆ ಆಗ್ತದೆ, ಭೂತ ಬಂತಂತೇಳಿ ಎಲ್ಲರೂ ಸೈಡ್ಗೆ ಹೋಗ್ತಾರೆ. ಬಿಕಾಸ್ ಅಷ್ಟು ಆಕ್ಸಿಡೆಂಟ್ ಆಗಿದೆ ಇವರಿಂದ ಹೇಳಿ. ಬಟ್ ಕೆಲವೊಂದು ಡ್ರೈವರ್ಗಳು ಒಳ್ಳೇದಿರ್ತಾರಪ್ಪ, ಅವರನ್ನು ದೂರವಾಗಿಲ್ಲ ಪಾಪ. ಬಟ್ ಅದು ನೋಡಿ ನನಗೆ ನಗು ಬಂತು. ಅಪಾಯಕಾರಿ ಚಾಲನೆ ಮಾಡಿದೆ ಸಂಪರ್ಕಿಸಿ, ಕೆಳಗೆ ನಂಬರ್ ಇಟ್ಟದನ್ನು ಅಳಿಸಿ ಹಾಕಿದ್ದಾರೆ. ರಗಳೆ ಇಲ್ಲಲ್ಲ ಅಳಿಸಿ ಹಾಕಿದರೆ, ಯಾರು ಫೋನ್ ಮಾಡೋದು ನೋಡುವ. ಮನೆ ಹಾಂ, ಯಾರಿಗೆ ಅಂತ ಮಾಡ್ತಾರೆ. ಇಲ್ಲಿ ನೇಹ ಸ್ಟೋರ್ ಅಂತ, ಎಲ್ಲಿ ಜನ ಇದೆ ಅದು? ಹಾಂ, ಇಲ್ಲಿ ಲೆಫ್ಟ್ ಸೈಡಲ್ಲಿ ಇವತ್ತು ಜಾಗ ಉಂಟು, ಇಲ್ಲಿ ನಿಲ್ಲಿಸುವ ಜಾಗ ಇದ್ದದಕ್ಕೆ ಆಯಿತು. ಅಲ್ಲಿ ಕಟ್ಟು ಎಲ್ದಿಟ್ರಾ? ಅಲ್ಲಿ ಎದುರುಗಡೆ ಉಂಟು. ಹಾಂ, ಒಂದು ತೊಟ್ಟೆ ಮಾತ್ರ. ಮತ್ತು ರವಿದ್ದು ಸಹ ಎಲ್ದಿಗೆ ಆಯಿತಾ? ನಿಮಗೆ ಬಿಲ್ ಬೇಕಾ? 1795 ರೂಪಾಯಿ. 5 ರೂಪಾಯಿ ಇಲ್ಲ, 5 ರೂಪಾಯಿ ನಾನು ಎಷ್ಟು ಕೊಡುವ ಅಂತೇಳಿ. ಗಂಟೆ ನೋಡ್ತಾ ಇರ್ಬೋದು, 2:26 ಆಯಿತು. ಆ್ಯಕ್ಚುಲಿ ಹೇಳಬೇಕಂತ ಹೇಳಿದರೆ ನಾವು 2:26ಕ್ಕೆ ಆ ಕಡೆಯಿಂದ ಹೋಗಿ ಈ ಕಡೆ ಬರ್ತಾ ಇರ್ತೇವೆ ಇದೇ ದಾರಿಯಲ್ಲಿ. ಇಂಥ ಪ್ಲ್ಯಾನಿಂಗ್ ಮಾರೆ. ಈ ಪ್ಲ್ಯಾನಿಂಗನ್ನೆಲ್ಲ ಕೆಲವ್ರಿಗೆ ಹೇಳ್ತಾ ಇರೋದು. ಸೊ ಈಗ ನೋಡಿ, ನಮ್ಮದು ಈ ಕಡೆ ಈಗ ಹೋಗುವಾಗ ಜಾಸ್ತಿ ಅಂತ ಐಟಮ್ ಎಲ್ಲ ಆಯಿತು, ಸ್ವಲ್ಪ ಐಟಮ್ ಇರೋದು. ರಪ್ಪ ಇಳಿಸಿಗೆ ಆಗ್ತದೆ, ಅಂಗಡಿ ಕಮ್ಮಿ ಉಂಟು. ಸೊ ಪ್ಲ್ಯಾನಿಂಗ್ ಯಾವ ಥರ ಉಂಟಂತ ಹೇಳಿದ್ರೆ ಹೊರತು ಒಂದು ಅರ್ಧ ಗಂಟೆ 1 ಗಂಟೆ ಲೇಟ್ ಬಿಟ್ಟರೆ ಮತ್ತೆ ಉಂಟಲ್ಲ, ಐಟಮ್ ಕಮ್ಮಿ ಇದ್ದರೂ ಸಹ ಅದೇ ಟೈಮಿಗೆ ಬರ್ತೇವಲ್ಲ. ಈಗ ನೋಡಿ, ಮುಂಚೆ ಈಗ ಹೇಗಿತ್ತಂತಿದ್ದರೆ 12 ಗಂಟೆಗೆ ಬಿಡ್ತಾಯಿದ್ರು. 12 ಗಂಟೆಗೆ ಬಿಟ್ಟರೆ ನಾವು ಬೇಗ ಹೋಗ್ತೇವಲ್ಲ, ಯಾಕಂತ ಹೇಳಿದರೆ ಅಲ್ಲಿ ಅಂಗಡಿ ಇಲ್ಲ. ಸೊ ಇಳಿಸ್ಲಿಕ್ಕೆ ಅಂತ ಇರೋದಿಲ್ಲ, ಸೀದಾ ಹೋಗಿ ಬೇಗ ಹೋಗ್ತೇವೆ. ಅದಕ್ಕೋಸ್ಕರ 1 ಗಂಟೆ ಲೇಟೇ ಬಿಡೋದು. ಯಾಕಂತ ಹೇಳಿದರೆ ಆ ಅಂಗಡಿ ಇಲ್ಲದ್ದು ಈ 1 ಗಂಟೆಯಲ್ಲಿ ಕವರ್ ಆಗಬೇಕಲ್ಲ, ನಮಗೆ ಲೇಟ್ ಆಗಬೇಕಲ್ಲ. ಈ ಬುದ್ಧಿ ವ್ಯಾಪಾರದಲ್ಲಿ ತೋರಿಸಿದರೆ ಯಾವಾಗಲೂ ಮೇಲೆ ಬರ್ತಿದ್ರು. ಇದೆಲ್ಲ ಇಂಥದ್ದು ನಿಜವಾಗಿ ಹೇಳೋದು, ಒಬ್ಬ
ಡ್ರೈವರ್ ಅಂತಲ್ಲ, ಯಾವುದೇ ಕೆಲಸಗಾರನ ಕಣ್ಣಲ್ಲಿ ಸ್ವಲ್ಪ ನೀರಾಗಿರ್ಬೋದು, ಅವನ ಮನಸ್ಸಿಗೆ ಬೇಜಾರು ಮಾಡುವ ಮುಂಚೆ 1000 ಸತಿ ಆಲೋಚನೆ ಮಾಡಿ. ಯಾಕಂತ ಹೇಳಿದರೆ ಅವರ ಶಾಪ ಅಂತ ಇರ್ತದಲ್ಲ, ಶಾಪ ಅಂತ ಬಿಡಿ, ಅವರೊಂದು ಮನಸ್ಸಿನ ವೇದನೆ ದುಃಖ ಅಂತ ಇರ್ತದಲ್ಲ, ಅದು ಯಾವತ್ತೂ ಬಿಡುವುದಿಲ್ಲ. ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ, ಅದು ಯಾವತ್ತೂ ಬಿಡುವುದಿಲ್ಲ. ಜಾಗ್ರತೆ ಮಾಡಿಕೊಳ್ಳಿ. ಇಂಥ ಪ್ಲ್ಯಾನ್ ಎಲ್ಲ ಬಿಸ್ನೆಸ್ಸಲ್ಲಿ ಹಾಕಿ, ಆಗ ಡೆಫಿನೆಟ್ಲಿ ನೀವು ಯಾವುದೋ ಒಂದು ದೊಡ್ಡ ಸ್ಥಾನಕ್ಕೆ ಹೋಗಿ ಮುಟ್ತೀರ. ಇಂಥದ್ದು ಈಗ ಹಾಗೆ ಮಾಡಿ ಈಗ ಮಾಡೋದು ಅಂತ ಹೇಳಿದರೆ ಎಂತಾಗ್ತದೆ ಅಂತ ಹೇಳಿದರೆ ಎಂತಾಗ್ತದೆ, ನಿಮಗೇನೆಲ್ಲ ಅಷ್ಟಿಗೆ ಲಾಸ್ ಆಗ್ಬೋದು. ಅದೊಂದು ದೊಡ್ಡ ಉಪದ್ರ. ಕರೆಕ್ಟಾಗಿ 2ನೇ ಪಾಯಿಂಟಲ್ಲಿ ಇದ್ದೇವೆ, ನೋಡ್ಬೋದು. ಅಲ್ಲಿ ರವಿ ಪ್ರಾವಿಷನ್ ಸ್ಟೋರ್ಸ್ ಅಂತ ಕಾಣ್ತಾ ಉಂಟಲ್ಲ, ಅಲ್ಲಿಗೆ ಒಂದು ಗೋಣಿ ಅಕ್ಕಿ ಇಟ್ಟಿತ್ತು. ಸೊ ನಮ್ಮ ಜುನೈದ್ ಬಾಯಿ ತಗೊಂಡು ಹೋಗಿದ್ದಾರೆ. ಈಗ ನಾವು ಎಂತ ಮಾಡಬೇಕಂತ ಹೇಳಿದರೆ ಇಲ್ಲಿಂದ ಸೀದಾ ಆ ಕಡೆ ಹೋಗಿ ರೈಟಿಗೆ ಹೋಗಬೇಕು. ಅದು ಬಸ್ ಸ್ಟ್ಯಾಂಡ್ಗೆ ಹೋಗೋ ದಾರಿ ಇದು. ಈ ಕಡೆ ಹೋದರೆ ಇಲ್ಲಿ ಅರುಣ ಥಿಯೇಟ್ರ್ ಅಂತ ಉಂಟು, ಅಲ್ಲಿಗೆ ಸೇರ್ತದೆ. ನಮಗೆ ನಿಜವಾಗಿ ಈ ಕಡೆಯಿಂದ ಹೋದರೆ ವಾಣಿಗೆ ಸುಲಭ ಆಗ್ತದೆ, ಹತ್ತಿರ ಆಗ್ತದೆ. ಬಟ್ ಎಂತ ಆಗ್ತದೆ ಅಂತ ಹೇಳಿದರೆ ನಮಗೆ ಮೇಲ್ಗಡೆ ಒಂದು ಅಂಗಡಿ ಉಂಟು, ಹೋಟೆಲ್ ಕಾಮತ್ ಅಂತೇಳಿ, ಅಲ್ಲಿ ಇಳಿಸ್ಬೇಕಷ್ಟೇ. ಅದಕ್ಕೋಸ್ಕರ ಇಲ್ಲಿಂದ ಹೋಗಿ ಆ ಕಡೆಯಿಂದ ಸುತ್ತಾಡಿಕೊಂಡು ಒಂದು ವಾಣಿಗೆ ಹೋಗಿ ಮತ್ತು ಅಲ್ಲಿಂದ ಸೀದಾ ರಿಟರ್ನ್ ಇದೇ ದಾರಿಯಲ್ಲಿ ಬರಬೇಕು. ತೋರಿಸ್ತೇನೆ ಮುಂದೆ ಎಂತ ಅಪ್ಡೇಟ್ ಆಗ್ತದೆ ಅಂತೇಳಿ. ನೋಡುವ, ಇಲ್ಲಿಂದ ಬಿಲ್ ತಗೊಂಡು ಹೊರಡುವ. ಪುತ್ತೂರು ಕಡೆ ಬಂದರೆ ನಮ್ಮ ಗೌರ್ಮೆಂಟ್ ಬಸ್ಸಿದ್ದು ಒಂದು ಎಂಥ ಹವಾ ಅಂತ ಹೇಳ್ಬೋದು. ಎಲ್ಲಿ ನೋಡಿದರೂ ನಿಮಗೆ ಒಂದು ರಿಕ್ಷಾ, ಇನ್ನೊಂದು ಗೌರ್ಮೆಂಟ್ ಬಸ್, ಇದು ಎರಡೇ ಜಾಸ್ತಿಯಾಗಿ ರೋಡಲ್ಲಿ ಕಾಣಿಸ್ತದೆ. ಬಿಟ್ಟರೆ ಬೇರೆ ಎಂಥದ್ದು ಕಾಣಿಸೋದಿಲ್ಲ. ಹೈಯೆಸ್ಟ್ ಆಗಿ ರಿಕ್ಷಾ ಅಂತ ಅಂದ್ಕೊಳ್ಳಿ. ರಿಕ್ಷಾ ಬಿಟ್ಟರೆ ಗೌರ್ಮೆಂಟ್ ಬಸ್ ನೋಡಿ ಎಷ್ಟು ದೊಡ್ಡ ಉಂಟು ಮಾರೆ ಬಸ್ ಸ್ಟ್ಯಾಂಡು. ಇಲ್ಲಿಂದ ಎಲ್ಲ ಕಡೆಗೂ ಹೋಗ್ತದೆ ಬಸ್ಸು. ಹಾಗಾಗಿ ಎಲ್ಲಿ ಹೋಗೋರಿದ್ದರೆ ಇಲ್ಲಿ ಆ ಕಡೆ ಈ ಕಡೆ ಅವರೆಲ್ಲ ಇಲ್ಲಿಗೆ ಬರೋದು. ಮೈನ್ ಬಸ್ ಸ್ಟ್ಯಾಂಡ್ ನಮ್ಮ ಪುತ್ತೂರು. ಈಗ ನೋಡಿ, ಅಪರೂಪಕ್ಕೆ ಒಂದು ಎಂಥದ್ದು ಉಂಟು, ಪ್ರೈವೇಟ್ ಬಸ್ ಉಂಟು, ಮಂಗಳೂರಿಗೆಲ್ಲ ಹೈಯೆಸ್ಟ್ ಉಂಟು. ಬಟ್ ಜಾಸ್ತಿಯಾಗಿ ಪ್ರಿಪೇರ್ ಮಾಡೋದು ಜನರು ಗೌರ್ಮೆಂಟ್ ಬಸ್ಸನ್ನೇ. ಬನ್ನಿ ಈಗ ಇಲ್ಲಿ ಕಾಮತ್ ಹೋಟೆಲಿಗೆ ಹೋಗಿ 2 ಕಟ್ಟು ಹಾಕುವ. ಒಂದು ಅಕ್ಕಿ ಇಟ್ಟು ಮತ್ತೆಂತ ಬಿಳಿ ಬಟಾಣಿ ಚಲೋ. ನಮ್ಮ ಪುತ್ತೂರು ಸಿಟಿ ಯಾವತ್ತೂ ಬ್ಯುಸಿ ಅಂತ ಹೇಳ್ಬೋದು. ನೋಡಿ ಎಷ್ಟು ಜನರ ಓಡಾಟ ಮತ್ತು ಈ ಗಾಡಿಗಳ ಓಡಾಟ ಎಲ್ಲ ಇರುವಾಗ ಇದು ಒಂದು ಥರ ಬ್ಯುಸಿ ಸಿಟಿಯೇ ಬ್ಯುಸಿ ಅಂತ ಅಂದ್ಕೊಳ್ಳಿ. ಈ ಕಡೆಯಿಂದೆಲ್ಲ ಬಂದರೆ ಒಂದು ಎಂಥ ಬೇಜಾರಾಗೋದಿಲ್ಲ, ಆರಾಮ್ಸೆ ಆ ಕಡೆ ಈ ಕಡೆ ಹೋಗ್ತಾ ಇರ್ಬೋದು. ನಮ್ಮ ರಿಲೇಷನ್ ಮನೆ ಕೂಡ ಇಲ್ಲೇ ಇರೋದು, ಒಂದು ನಮ್ಮ ದೊಡ್ಡಮ್ಮನ ಮನೆ ಆಗಿರ್ಬೋದು, ಎಲ್ಲ ಇಲ್ಲೇ ಇರೋದು, ನನ್ನ ಅಜ್ಜಿ ಮನೆ ಎಲ್ಲ. ಸೊ ಇಲ್ಲಿ ಬಂದರೆ ಒಂದು ಎಷ್ಟೇ ತಲೆ ಟೆನ್ಷನ್ ಇದ್ದು ಆರಾಮಾಗಿ ಫ್ರೀ ಆಗಿರ್ತೇವೆ. ಬಿಕಾಸ್ ಇಲ್ಲಿ ನೋಡಿ, ಈ ಜನಗಳ ಓಡಾಟ, ಗಾಡಿಗಳು ಆ ಕಡೆಗೆ ಹೋಗ್ತಾ ಇರ್ತದೆ. ಮತ್ತು ಇಲ್ಲೆಲ್ಲ ಮಲಯಾಳ ಜಾಸ್ತಿ ಮಾತಾಡ್ತಾರೆ, ಆಯಿತಾ. ಹೇಗಂತ ಹೇಳಿದರೆ ಇಲ್ಲಿ ನಮ್ಮ ಉಪ್ಪಿನಂಗಡಿ ಸೈಡಲ್ಲಿ ತುಳು ಅದು ಇದೆಲ್ಲ ಇರ್ತದೆ. ಬಟ್ ಇಲ್ಲಿ ಸಹ ತುಳು ಉಂಟು, ಇಲ್ಲ ಅಂತ ಇಲ್ಲ, ಇಲ್ಲಿ ತುಳು ಸಹ ಹೈಯೆಸ್ಟ್ ಉಂಟು. ಬಟ್ ಅಲ್ಲಿ ನಮ್ಮ ಉಪ್ಪಿನಂಗಡಿಯಲ್ಲಿ ಎಲ್ಲ ಬ್ಯಾರಿ ಭಾಷೆ ಮಾತಾಡ್ತಾರೆ. ಈ ಕಡೆ ಬಂದರೆ ಮಲಯಾಳ ಭಾಷೆ ಮಾತಾಡ್ತಾರೆ. ಅದೊಂದು ಡಿಫ್ರೆನ್ಸ್ ಇಲ್ಲಿಗೆ. ನೋಡಿ ಎಲ್ಲ ಜನ ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ. ಅದೊಂದು ಬೆನಿಫಿಟ್ ಇಲ್ಲಿ ನಮಗೆ. ಕಾಮತ್ ಹೋಟೆಲಿಗೆ ಹೋಗ್ಲಿಕ್ಕೆ ಇದ್ದದ್ರಿಂದ ಈ ಕಡೆ ಲಾಂಗ್ ಆಗಿ ಬಂದದ್ದು. ಇಲ್ಲದಿದ್ದರೆ ನೋಡಿ ಇಲ್ಲಿಯೇ ಇರೋದು ಅದು ಪಾಯಿಂಟ್. ಈ ಕಡೆಯಿಂದ ಸೀದಾ ಬರ್ಬೋದಿತ್ತು. ನೋಡಿ ಈ ರಸ್ತೆ ಇದು ಸೀದಾ APMC ರೋಡ್ಗೆ ಸೇರ್ತದೆ. ಬಟ್ ನಮಗೆ ಕಾಮತ್ ಇದ್ದದ್ರಿಂದ ಅಷ್ಟು ಲಾಂಗ್ ಆಗಿ ನಾವು ಬಂದದ್ದು. ಈಗ ನಮ್ಮ ನೆಕ್ಸ್ಟ್ ಪಾಯಿಂಟ್ ಎಲ್ಲಿಯಪ್ಪ ಅಂತ ಹೇಳಿದರೆ, ಪುತ್ತೂರಲ್ಲಿ ಲಾಸ್ಟ್ ಪಾಯಿಂಟ್ ವಾಣಿವಿಲಾಸ, ನಮ್ಮ ಊಟದ ಹೋಟೆಲ್. 2:45 ಆಯಿತು. ಜುನೈದ್ ಭಾಯ್, ಇದೆಂತ ಇಲ್ಲಿಂದ ಹೇಗೆ ಹೋಗೋದು? ಎಂತ ಗಾಡಿ ಹಾಳಾಗಿದೆ ಕೇಳಿ ಅಂತೆ. ಎಂತಾಗಿದೆ ಮಾರ್ರೆ, ಈ ಕಡೆಯಿಂದ ಹೋಗಬೇಕು, ಗಾಡಿ ಅಡ್ಡ ಇಟ್ಟಿದ್ದಾರೆ. ತೆಗೆದಿದ್ದಾರೆ ರಿವರ್ಸ್. ಈಗ ನಾವು ಈ ಗಲ್ಲಿಯಲ್ಲಿ ಹೋಗಬೇಕು. ಬನ್ನಿ ಗಲ್ಲಿಯಲ್ಲಿ ಹೋಗುವ. ಈ ಗಲ್ಲಿಗೋಸ್ಕರ ನಮ್ಮ ಪರದಾಟ. ಇದು ನೋಡಿ ಮಾರೆ, ಇಲ್ಲಿ ಎಂತ ಮಾರೆ ಹೆಕ್. ಜುನೈದ್ ಭಾಯ್, ಅದು ತೆಗಿಬೇಕಾಯ್ತಾ? ಅದು ಜಡೆ ಎತ್ತಿ ನಿಂತಿದೆ ನೋಡಿ. ಇದೆಲ್ಲ ಸಿಕ್ಕಿದ್ರೆ ಬಂಪರೆಲ್ಲ ಘಟಕ್ಕ. ನಾನಣ್ಣ ಒಡೆಗೆ ಬನ್ನಿ. ಈಗ ಇಲ್ಲಿಂದ ಸೀದಾ ಹೋಗಿ ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ಆಯಿತು. ಲೆಫ್ಟ್ ತಗೊಂಡ್ರೆ ಹೋಟೆಲ್ ವಾಣಿವಿಲಾಸದ ಹಿಂಬದಿ. ಇದು ಎಂತ ಮಾರೆ, ಈ ಗುಜ್ರಿ ಅಂಗಡಿ ನಾವು ಬರುವಾಗ ಯಾವಾಗಲೂ ಬಂದಿರ್ತದೆ. ಇಲ್ಲಿ ವಹಿವಾಟು ನಡೀತದ? ಇದ್ದಾರಲ್ಲ ಇವತ್ತು.
ಇವತ್ತಿದ್ದಾರೆ. ಮಳೆಗಾಲ ಅಲ್ಲ. ಆಗೋದಾಗಲಿ ಅಂತ ಬಂದದಾಗಿರ್ಬೋದು ಪಾಪ.